ಗಾತ್ರದ ಒಂದು ಹಾಗಲಕಾಯಿ ತೊಗೊಂಡಿದ್ದೀನಿ. ನಿಮ್ಮಲ್ಲಿ ಎಷ್ಟು ಸಿಗುತ್ತೆ ಅಷ್ಟು ತೊಗೊಳ್ಳಿ. ಇದು ನಾವಿಬ್ಬರು ಮನೇಲಿ ತಿನ್ನೋದ್ರಿಂದ ನಮಗಿಬ್ಬರಿಗೆ ಸಾಕಾಗುತ್ತೆ. ಸೊ ಹಾಗಾಗಿ ನಾನಿಲ್ಲಿ ಒಂದು ದೊಡ್ಡ ಗಾತ್ರದ ಒಂದು ಹಾಗಲಕಾಯಿನ ತೊಗೊಂಡಿದ್ದೀನಿ. ಹಾಗೆ ಹಾಗಲಕಾಯಿ ಮಾಡಲಿಕ್ಕೆ ಮೇನ್ ಇಂಪಾರ್ಟೆಂಟ್ ಟೊಮೆಟೊ ಹಣ್ಣು. ಇದು ಹುಳಿ ಎಷ್ಟು ಹಾಕ್ತೀವೋ ನಾವು ಅಷ್ಟು ಕಹಿ ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ನಾನಿಲ್ಲಿ 4 ಟೊಮೆಟೊ ಹಣ್ಣನ್ನು ತೊಗೊಂಡಿದ್ದೀನಿ. ಹಾಗೆ 3 ಈರುಳ್ಳಿನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1.5 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ತೊಗೊಂಡಿದ್ದೀನಿ, ಅಚ್ಚ ಖಾರದ ಪುಡಿ. ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲಾನ ಹಾಕ್ತಾ ಇದ್ದೀನಿ. ಹಾಗೆ ಇಲ್ಲಿ 2 ಸ್ಪೂನಷ್ಟು ಗುರೆಳ್ ಪುಡಿ ಅಂತ ಹೇಳ್ತಾರೆ, ಹುಚ್ಚೆಳ್ ಪುಡಿ ಅಥವಾ ಗುರೆಳ್ ಪುಡಿ 2 ಸ್ಪೂನಷ್ಟು ತೊಗೊಂಡಿದ್ದೀನಿ. ಹಾಗೆ ಕಹಿ ಕಡಿಮೆ ಮಾಡಲಿಕ್ಕೆ ಅಂತ ಹೇಳಿ ನಾನಿಲ್ಲಿ 2 ರಿಂದ 3 ಚಮಚ ಆಗೋಷ್ಟು ಸಕ್ಕರೆನ ತೊಗೊಂಡಿದ್ದೀನಿ. ಸಕ್ಕರೆ ತೊಗೋಬಾರ್ದು, ಆ್ಯಕ್ಚುಲಿ ಸ್ವಲ್ಪ ಬೆಲ್ಲ ಖಾಲಿಯಾಗಿತ್ತು ಅಂತ ಹೇಳಿ ನಾನು ಸಕ್ಕರೆನ ತೊಗೊಂಡಿದ್ದೀನಿ. ನಿಮ್ಮಲ್ಲಿ ಬೆಲ್ಲ ಇದ್ದರೆ ಬೆಲ್ಲನ ಆ್ಯಡ್ ಮಾಡ್ಬೋದು. ಸೊ 1/4 ಸ್ಪೂನಷ್ಟು ಅರಿಶಿಣ ಪುಡಿ ತೊಗೊಂಡಿದ್ದೀನಿ. ಸೊ ಇಷ್ಟು ಮಸಾಲ ಐಟಮ್ಸ್ ಆದರೆ ಇವಾಗ ಹಾಗಲಕಾಯಿ ಪಲ್ಯ ಯಾವ ರೀತಿ ಮಾಡೋದು, ಅಂದರೆ ಕಹಿ ಇಲ್ಲದೆ ಯಾವ ರೀತಿ ಮಾಡೋದು ಅಂತ ಇದೇ ವಿಡಿಯೋದಲ್ಲಿ ತೋರಿಸ್ತೀನಿ. ಇವಾಗ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ಗ್ಯಾಸ್ ಸ್ಟವ್ನ ಆನ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಕಡಾಯಿನ ಇದರಲ್ಲಿ ಇಡ್ತಾ ಇದ್ದೀನಿ. ಗ್ಯಾಸ್ ಮೇಲೆ ಇಟ್ಬಿಟ್ಟು ನಾವೇನು ಹಾಗಲಕಾಯಿನ ಹೆಚ್ಚಿಟ್ಕೊಂಡಿದ್ವಲ್ಲ, ಈ ಹಾಗಲಕಾಯಿ ಪೀಸ್ಗಳನ್ನು ಇದರೊಳಗಡೆ ಹಾಕಿ ಹುರ್ಕೊಳ್ಳೋದು. ಈ ರೀತಿ ಯಾಕಪ್ಪ ಹುರ್ಕೊಳ್ಳೋದು ಅಂದರೆ, ನಾವು ಕಹಿ ಇರುತ್ತೆ ಅಂತ ಹೇಳಿ ಹಾಗಲಕಾಯಿ ಪಲ್ಯನ ತಿನ್ನೋದು ಬಿಡ್ತೀವಿ. ಸೊ ಈ ರೀತಿಯಾಗಿ ಹುರ್ಕೊಳ್ಳೋದ್ರಿಂದ ಸ್ವಲ್ಪನಾದರೂ ಹಾಗಲಕಾಯಿ ಕಹಿ ಹೋಗಲಿ ಅಂತ ಹೇಳಿ ಈ ರೀತಿ ಹುರ್ಕೊಳ್ಳೋದು. ಬೇಕಿದ್ರೆ ನೀವು ಎಣ್ಣೆ ಕೂಡ ಆ್ಯಡ್ ಮಾಡಿಕೊಂಡು ಹುರ್ಕೋಬಹುದು. ನಾನು ಎಣ್ಣೆ ಕೂಡ ಹಾಕಿಬಿಟ್ಟು ಹುರ್ಕೊಳ್ತೀನಿ. ಸೊ ಇವಾಗ ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ಸ್ವಲ್ಪನಾದರೂ ಹಸಿ ವಾಸನೆ ಹೋಗೋ ರೀತಿ ಹುರ್ಕೊಳ್ಳೋದ್ರಿಂದ ಪಲ್ಯದ ರುಚಿ ತುಂಬ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಸೊ ಇದನ್ನು ಇವಾಗ ನಾನು ಒಂದು ಪ್ಲೇಟಿಗೆ ತೆಗಿತಾ ಇದ್ದೀನಿ. ಎಣ್ಣೆ ಕಾದಾದ ನಂತರ ಒಂದು ಸ್ವಲ್ಪ ಜೀರಿಗೆ ತಗೊಳ್ಳಿ, ಸ್ವಲ್ಪ ಸಾಸಿವೆ. ಇದು ಸ್ವಲ್ಪ ಚಟಪಟ ಅಂದಮೇಲೆ ನಾವೇನು ಹೆಚ್ಚಿಟ್ಟುಕೊಂಡಿದ್ವಲ್ಲ ಈರುಳ್ಳಿನ ಆ್ಯಡ್ ಮಾಡ್ತಾ ಇದ್ದೀನಿ. ಇದು ಸ್ವಲ್ಪ ಕಲರ್ ಚೇಂಜ್ ಆಗೋ ರೀತಿಯಾಗಿ ಬರೋ ತನಕ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಕಲರ್ ಎಲ್ಲ ಅಂದರೆ ಗೋಲ್ಡನ್ ಕಲರ್ ಬಂದಾದಮೇಲೆ ನಾವೇನು ಹೆಚ್ಚಿಟ್ಕೊಂಡಿದ್ವಲ್ಲ ಟೊಮೆಟೊ ಹಣ್ಣನ್ನು ಹಾಕೊಳ್ತಾ ಇದ್ದೀನಿ. ಇದು ಫುಲ್ಲು ಅಂದರೆ ಸಿಪ್ಪೆ ಎಲ್ಲ ಬಿಟ್ಕೊಂಡ್ಬರ್ಬೇಕು, ಆ ರೀತಿಯಾಗಿ ಫ್ರೈ ಆಗಬೇಕು ಟೊಮೆಟೊ ಹಣ್ಣು. ಸೊ ಇವಾಗ ಆಲ್ಮೋಸ್ಟ್ ಬೆಂದಿದೆ, ಅಂದರೆ ಸ್ವಲ್ಪ ತಳ ಹಿಡಿದಿದೆ. ಸೊ ಹಾಗಾಗಿ ಇವಾಗ ನಾನೇನು ತೋರಿಸಿದ್ನಲ್ಲ ಐಟಮ್ಸ್ನೆಲ್ಲ ಹಾಕ್ಕೊಳ್ಳೋಣ. ಮೊದಲಿಗೆ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ, ನಂತರ ಅರಿಶಿಣ ಪುಡಿ, ಹಾಗೆ ಧನಿಯಾ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇಷ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿದ್ರಲ್ಲ ಯಾವ ರೀತಿಯಾಗಿ ಬರ್ತಿದೆ ಅಂತ. ಸೊ ಇದೇ ರೀತಿಯಾಗಿ ಬರಬೇಕಿದೆ. ಟೊಮೆಟೊ ಹಣ್ಣೆಲ್ಲ ತುಂಬ ಸ್ಮ್ಯಾಶ್ ಆಗಿದೆ. ಇದೇ ರೀತಿ ಇದ್ದರೆ ಬಾಯಲ್ಲೂ ಕೂಡ ತುಂಬ ರುಚಿಯಾಗಿರುತ್ತೆ, ಹಾಗೆ ನೋಡಲಿಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಇದೇ ಹಂತದಲ್ಲಿ ಹೆಚ್ಚಿಟ್ಟಿರ್ತಕ್ಕಂಥ ಹಾಗಲಕಾಯಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೀರನ್ನು ಹಾಕಿ ಈ ರೀತಿಯಾಗಿ ಕಲಿಸ್ಕೊಳ್ಳಿ.
ಸೊ ಇದೇ ಹಂತದಲ್ಲಿ ನಾನೇನು ಸಕ್ಕರೆ ತೋರಿಸಿದ್ನಲ್ಲ, ಈ ಸಕ್ಕರೆನ ಇದಕ್ಕೆ ಹಾಕ್ತಾ ಇದ್ದೀನಿ. ಗುರಳ್ ಪುಡಿನೂ ಕೂಡ ಇದೇ ಹಂತದಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈ ಹಂತದಲ್ಲಿ ಬೇಕಿದ್ದರೆ ಹೆಚ್ಚಿಟ್ಟಿರ್ತಕ್ಕಂಥ ಕೊತ್ತಂಬರಿ ಕೂಡ ಹಾಕೋಬಹುದು. ನಾನಿಲ್ಲಿ ಲಾಸ್ಟಿಗೆ ಬಂದ್ ಮಾಡುವಾಗ ಹಾಕೊಳ್ತಾ ಇದ್ದೀನಿ. ಇಷ್ಟು ಹಾಕಿ ಒಂದೆರಡು ನಿಮಿಷ ಇದು ಕುದ್ರೆ ಪರ್ಫೆಕ್ಟ್ ಆಗಿರ್ತಕ್ಕಂಥ ರುಚಿಯಾದ ಹಾಗಲಕಾಯಿ ಪಲ್ಯ ತುಂಬ ರುಚಿಯಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ಇದನ್ನ ಫ್ರಿಜ್ಜಲ್ಲಿ ಇಟ್ಕೊಂಡು ಕೂಡ ತಿನ್ನಬಹುದು. ಒಂದು 8 ದಿನ ಕೂಡ ಬರುತ್ತೆ. ತುಂಬ ರುಚಿಯಾಗಿರುತ್ತಲ್ಲ, ಹಾಗಾಗಿ ಹಾಳಾಗೋದಿಲ್ಲ. ಹಾಗಲಕಾಯಿ ಮಾತ್ರ ಯಾವತ್ತೂ ಹಾಳಾಗೋದಿಲ್ಲ ಅಂತ ಹೇಳ್ತಾರೆ. ಹಾಗಲಕಾಯಿ ಪಲ್ಯ ಹಾಳಾಗೋದಿಲ್ಲ, ಫ್ರಿಜ್ಜಲ್ಲಿ ಕೂಡ ಇಟ್ಕೊಂಡು ತಿನ್ನಬಹುದು.